ಅಮಾವಾಸ್ಯೆ ಏಕೆ ಆಚರಿಸುತ್ತಾರೆ? ಹಿಂದೂ ಸಂಪ್ರದಾಯದಲ್ಲಿ ಅಮಾವಾಸ್ಯೆ ದಿನವನ್ನು ಬಹಳ ಪವಿತ್ರ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಚಂದ್ರನು ಕಾಣಿಸುವುದಿಲ್ಲ. ಅಮಾವಾಸ್ಯೆ ದಿನ ಪಿತೃಗಳನ್ನು ಅಂದರೆ ಪೂರ್ವಜರನ್ನು ಸ್ಮರಿಸುವ ದಿನವೆಂದು ನಂಬಲಾಗಿದೆ. ಈ ಆಚರಣೆಗೆ ಸಂಬಂಧಿಸಿದ ಹಲವಾರು ಪುರಾಣ ಕಥೆಗಳೂ ಇವೆ. ಹಿಂದಿನ ಕಾಲದಲ್ಲಿ ಮಹಾಭಾರತ ಯುಗದಲ್ಲಿ ಪಾಂಡವರ ಕಾಲದಲ್ಲಿ ಒಂದು ಪ್ರಸಿದ್ಧ ಕಥೆ ನಡೆಯಿತು. ಮಹಾಭಾರತದಲ್ಲಿ ಪಿತೃಗಳ ಮಹತ್ವದ ಬಗ್ಗೆ ಹೇಳಲಾಗಿದೆ. ಒಮ್ಮೆ ಪಾಂಡವರಲ್ಲಿ ಧರ್ಮರಾಜ ಯುಧಿಷ್ಠಿರನು ಶ್ರೀಕೃಷ್ಣನನ್ನು ಕೇಳಿದನು, ಮಾನವರು ತಮ್ಮ ಪೂರ್ವಜರನ್ನು ಹೇಗೆ ಸಂತೋಷಪಡಿಸಬಹುದು ಎಂದು. ಆಗ ಶ್ರೀಕೃಷ್ಣನು ಹೇಳಿದರು, ಅಮಾವಾಸ್ಯೆ ದಿನ ಪಿತೃಗಳಿಗೆ ತರ್ಪಣ ಮಾಡಬೇಕು. ಆ ದಿನ ಪಿತೃಗಳು ಭೂಲೋಕಕ್ಕೆ ಬರುತ್ತಾರೆ ಮತ್ತು ತಮ್ಮ ಸಂತತಿಯವರನ್ನು ಆಶೀರ್ವದಿಸುತ್ತಾರೆ ಎಂದು. ಹಳೆಯ ಕಾಲದಲ್ಲಿ ಒಬ್ಬ ದಯಾಳು ವ್ಯಕ್ತಿಯಿದ್ದನು. ಅವನು ದೇವರ ಪೂಜೆ ಮಾಡುತ್ತಿದ್ದನು, ಬಡವರಿಗೆ ದಾನ ಮಾಡುತ್ತಿದ್ದನು. ಆದರೆ ಅವನು ತನ್ನ ಪೂರ್ವಜರನ್ನು ಸ್ಮರಿಸುವುದನ್ನು ಮರೆತಿದ್ದನು. ಅವನು ಮರಣ ಹೊಂದಿದ ನಂತರ ಪಿತೃಲೋಕಕ್ಕೆ ಹೋದಾಗ ಅವನಿಗೆ ಆಹಾರ ಸಿಗಲಿಲ್ಲ. ಆಗ ಅವನಿಗೆ ತಿಳಿಯಿತು, ತನ್ನ ಸಂತತಿಯವರು ಅವನಿಗೆ ತರ್ಪಣ ಮಾಡಿಲ್ಲ. ನಂತರ ಅವನು ದೇವರನ್ನು ಪ್ರಾರ್ಥಿಸಿದನು. ದೇವರು ಅವನಿಗೆ ಒಂದು ಅವಕಾಶ ಕೊಟ್ಟನು. ಅವನು ಕನಸಿನಲ್ಲಿ ತನ್ನ ಕುಟುಂಬದವರಿಗೆ ಕಾಣಿಸಿಕೊಂಡು ಅಮಾವಾಸ್ಯೆ ದಿನ ತರ್ಪಣ ಮಾಡುವಂತೆ ತಿಳಿಸಿದನು. ನಂತರ ಕುಟುಂಬದವರು ಅಮಾವಾಸ್ಯೆ ದಿನ ಪೂಜೆ ಮಾಡಿ ತರ್ಪಣ ಮಾಡಿದರು. ಇದರಿಂದ ಅವನ ಆತ್ಮಕ್ಕೆ ಶಾಂತಿ ದೊರಕಿತು. ಆ ದಿನದಿಂದ ಅಮಾವಾಸ್ಯೆ ದಿನ ಪೂರ್ವಜರಿಗೆ ತರ್ಪಣ ಮಾಡುವ ಸಂಪ್ರದಾಯ ಪ್ರಾರಂಭವಾಯಿತು ಎಂದು ಹೇಳುತ್ತಾರೆ. ಜನರು ಈ ದಿನ ಉಪವಾಸ ಇಟ್ಟು, ದಾನ ಮಾಡಿ, ಪೂಜೆ ಮಾಡಿ ತಮ್ಮ ಪೂರ್ವಜರನ್ನು ಸ್ಮರಿಸುತ್ತಾರೆ.